ಇದರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನಂತ ಹೇಳಿದರೆ ಡ್ರಗ್ ಫ್ರೀ ಅಂತ ಹೇಳಿ. ಈ ಡ್ರಗ್ ಅನ್ನೋಂಥದ್ದು ನಮ್ಮ ಭಾರತ ದೇಶದಲ್ಲಿ 1985ರಲ್ಲಿ ಒಂದು ಕಾಯ್ದೆಯನ್ನು ಮಾಡಿ ಯಾವುದೇ ರೀತಿ ಡ್ರಗ್ಸನ್ನು ಮಾರಾಟ ಮಾಡೋದೇ ಆಗಲಿ ಸೇವನೆ ಮಾಡೋದೇ ಆಗಲಿ ನಿಷೇಧಿಸಿದ್ದಾರೆ. 1985ರಲ್ಲಿ ಒಂದು ಆ್ಯಕ್ಟ್ ತಂದು ಅದಕ್ಕೆ ಯಾವುದೇ ರೀತಿ ಇದು ಮಾಡಬಾರ್ದು. ಯಾಕಂತ ಹೇಳಿದರೆ ಡ್ರಗ್ಸ್ ಅನ್ನೋಂಥದ್ದು ಒಂದು ದೊಡ್ಡ ಕಾಯಿಲೆ ಇದ್ದ ರೀತಿಯಲ್ಲಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅದು ಹೇಗೆ ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಿದರೆ ಹೇಳಲಿಕ್ಕೆ ತೀರ್ತು. ಅದಕ್ಕೆ ಮುಖ್ಯವಾಗಿ ಈಗಿನ ಒಂದು ಸಮಾಜದಲ್ಲಿ ಮಕ್ಕಳು, ಸ್ಟೂಡೆಂಟ್ಸ್ಗಳು, ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಸಹ ಈ ಒಂದು ಡ್ರಗ್ಸ್ನಲ್ಲಿ ತೆಗೆದುಕೊಳ್ಳಲಿಕ್ಕೆ ಜಾಸ್ತಿ ಪ್ರೇರಿತರಾಗ್ತಿದ್ದಾರೆ. ಆದ್ದರಿಂದ ಈ ಮಾದಕ ವಸ್ತುವನ್ನು ಯಾವ ರೀತಿ ನಾವು ತಡೆಗಟ್ಟಿ ಅದೊಂದು ನಶೆಮುಕ್ತ ಭಾರತ, ನಶೆಮುಕ್ತ ಮಂಗಳೂರು ಮೊದಲು ನಮ್ಮ ಜಿಲ್ಲೆಯಿಂದ ಸ್ಟಾರ್ಟ್ ಮಾಡಿದರೆ ಅದು ನಮ್ಮ ದೇಶದವರೆಗೆ ಹೋಗ್ತದೆ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ಮೇಕ್ ಚೇಂಜ್ ಫೌಂಡೇಶನ್ ಮತ್ತು ಸೆಂಟ್ ಆಗ್ನೇಜ್ ಕಾಲೇಜ್ ಅವರು ಒಂದು ತಮಗೆ ಸಭೆಯನ್ನು ಆಯೋಜಿಸಿದ್ದಾರೆ. ಯಾಕೆ